ಘನಪಂಡಿತನಾಗಿರ್ತಕ್ಕಂಥ ವಿಶ್ವಜ್ಯೋತಿ ವಿಶ್ವಾರಾಧ್ಯರ ಹಳಿ ಶಾವದ ತಪೋವನ ಗದ್ದಿಗೆ ಹಳಿ ಹಚ್ಚಿ ನಮಸ್ಕಾರವನ್ನು ಮಾಡುತ್ತಾ ಹಾಗೂ ವಿಶ್ವಾರಾಧ್ಯರ ದಿನವಿಡ ಪವಾಡಗಳನ್ನು ವಿಶ್ವಾರಾಧ್ಯರ ಧ್ಯೇಯವನ್ನು ಬಿಟ್ಟು ಎಷ್ಟು ವರ್ಷಗಳಾದರೂ ಕೂಡ ಇಲಿತನ ಪವಾಡಗಳು ನಡೀತಾನೆ ಇರ್ತಾವ. ಒಂದಲ್ಲ ಎರಡಲ್ಲ ಸಾವಿರಾರು ಪವಾಡಗಳನ್ನು ವಿಶ್ವಾರಾಧ್ಯ ಪುಣ್ಯಾತ್ಮನಿ ಜಗತ್ತಗ ಕೊಟ್ಟು ಹೋಗರು. ಈಗ ಹಬ್ಬೆ ತುಮಕೂರಿನಲ್ಲೇ ವಿಶ್ವಾರಾಧ್ಯನ ಒಂದು ದಿವ್ಯ ಮಠದಲ್ಲಿ ನಡೀತಕ್ಕಂಥ ಡಾಕ್ಟರ್ ಗಂಗಾಧರಮ ಸ್ವಾಮಿಗಳ ಅಮೃತ ಹಸ್ತದಿಂದ ಪವಾಡಗಳನ್ನು ನಡೀತಾನೆ ಇರ್ತಾವ. ಈಗ ಹಿಂದೆ ಹೋಗಿರ್ತಕ್ಕಂಥ ವಿಡಿಯೋಗಳದಾಗ ನಿಮಗ ದಿನ ಒಂದೊಂದು ಪವಾಡಗಳನ್ನು ಬಿಟ್ಟಿನಿ, ನೀವು ನೋಡ್ಕೊತ ಹೊಂಟಿರಿ, ಅರ್ಥ ಮಾಡ್ಕೋಬೇಕದು. ಪವಾಡ ಅಂದ್ರೆ ಏನಪ್ಪ? ವಿಶ್ವಾರಾಧ್ಯರ ಮಠದಾಗ ಯಾವ ರೂಪದಾಗ ಪವಾಡಗಳಾಗತ್ತಾವ, ಹೆಂಗಾಗತ್ತಾವ? ವಿಶ್ವಾರಾಧ್ಯರ ಮಠದಲ್ಲಿ ಒಂದು ದೊಡ್ಡ ಫಂಕ್ಷನ್ ಇತ್ತು 1994ರಲ್ಲಿ. ದೇವೇಗೌಡರು ಮುಖ್ಯಮಂತ್ರಿ ಇದ್ದಾದಾಗ ಅಲ್ಲಿ ಹಬ್ಬೆ ತುಮಕೂರು ಮಠಕ್ಕೆ ಬಂದಿದ್ರು ಅವರು. ದೊಡ್ಡ ಸಂಭ್ರಮ, ಎಲ್ಲಾ ವೇದಿಕೆ ಮೇಲೆ ಗಣ್ಯ ಗಣ್ಯ ವ್ಯಕ್ತಿಗಳಿದ್ರು. ಎಲ್ಲರೂ ಮಾತಾಡಿದ ಮೇಲೆ ಡಾಕ್ಟರ್ ಗಂಗಾಧರಮ ಸ್ವಾಮಿಗಳು ಮಾತಾಡಿದ್ರು ಆಶೀರ್ವಚನ ರೂಪದಲ್ಲಿ. ಪ್ರಧಾನಮಂತ್ರಿ ಆಗಿರತಕ್ಕಂಥ ದೇವೇಗೌಡರಂತ ಬಂತು ಬಾಯಿಯಲ್ಲಿ. ಅವಾಗ ದೇವೇಗೌಡರು ನಕ್ರು, ನಾನೇ ಅಲ್ಲಿ ಪ್ರಧಾನಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆಗಲಿಕ್ಕೆ ಎಷ್ಟೋ ಒದ್ದಾಡಿ ಮುಖ್ಯಮಂತ್ರಿ ಆಗೀನಿ, ಇನ್ನು ಪ್ರಧಾನಮಂತ್ರಿ ಆಗಬೇಕಾದ್ರೆ ಇದು ಹಬ್ಬೆ ತುಮಕೂರು ವಿಶ್ವಾರಾಧ್ಯರ ಆಶೀರ್ವಾದ ಆದ್ರೆ ಹೇಳಕ್ ಬರಲ್ಲ ಅಂದ್ರು. ಅವಾಗ ಡಾಕ್ಟರ್ ಗಂಗಾಧರಮ ಸ್ವಾಮಿಗಳು ಹೇಳಿದ್ರು, ವಿಶ್ವಾರಾಧ್ಯ ನನ್ನ ಬಾಯಿಲಿಂತ ನುಡಿಸ್ಯಾನಂದ ಮೇಲೆ ನೀವು ಒಂದಿನ ಪ್ರಧಾನಮಂತ್ರಿ ಆಗೇ ಆಗ್ತಂತ ಹೇಳಿದ್ರು. 1996ನೇ ಇಸ್ವಿದೊಳಗ ಭಾರತ ಕೈಮಾಡಿ ಕರೆದು ಬಿಡ್ತು ದೇವೇಗೌಡರಿಗೆ. ಏಕಾಏಕ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ವ್ಯಕ್ತಿ ಪ್ರಧಾನಮಂತ್ರಿ ಆಗಬೇಕಾದ್ರೆ ಅದು ಡಾಕ್ಟರ್ ಗಂಗಾಧರ ಮೂರ್ತಿ ಅವರ ಆಶೀರ್ವಾದ ಅಂತ ಹೇಳಬಹುದು. ಇದರಂತೆ ಪವಾಡಗಳನ್ನ ಹಲವಾರು ಪವಾಡಗಳನ್ನವ. ಯಾಕಂತ ಕೇಳು, ನಮಗೂ ವಿಡಿಯೋ ಮಾಡಾಗ ಒಂದೊಂದು ಕನ್ಫ್ಯೂಸ್ ಆಗ್ತಿರ್ತಾವ. 94 ಅನ್ನೋದೇ 84 ಅಂತ ಬಂತು. ಅಗಳ ವಿಡಿಯೋ ಮಾಡಿದ್ದೇವು, ವಿಶ್ವ ಗ್ರೂಪ್ನಾಗ ಬಿಟ್ಟಿವಿ. ಯಾಕಂತ ಕೇಳ, ನಾನೇನೋ ಓದಿಲ್ಲ ಬರಲಿಲ್ಲ, ಏನೋ ಒಂದು ವಿಶ್ವಾರಾಧ್ಯರದ ಒಂದು ಮಾಡಬೇಕು, ಗಂಗಾಧರ ಮುತ್ತರು ಸ್ವಾಮಿಗಳ ಪವಾಡಗಳವ ನಮ್ಮ ಕಣ್ಣಾರ ನೋಡಿವಿ ಅಂತ ನಾವು ಹೇಳದಂಗ ಅಷ್ಟೇ ಅಂತ ಹೇಳಿ, ನೀವೆಲ್ಲ ವಿಶ್ವಾರಾಧ್ಯರಿಗೆ ಆನಂದವಾಗಿ ದುಡ್ಕೊಂಡು ಆನಂದವಾಗಿರ್ರಿ. ಯಾವ ಸಂಪತ್ತು ಸಂಕಟ ಬರುವುದಿಲ್ಲ. ವಿಶ್ವಾರಾಧ್ಯರ ಹೇಳೇ ಹೋಗ್ಯಾರ, ನೀವ್ ಎಷ್ಟು ದುಡಿದ್ರು ಕೂಡ ಎಷ್ಟು ಗಳಿಸಿದ್ರು ಕೂಡ ಒಂದೊಂದು ದಿನ ಬಿಟ್ಟು ಹೋಗಬೇಕಾಗ್ತದೆ ಈ ಜಗತ್ತೇ. ಅದಕ್ಕ ವಿಶ್ವಾರಾಧ್ಯ ಬಸಮ್ಮ ತಾಯಿ ಇಬ್ರು ತಿಳ್ಕೊಂಡೆ ನಾವು ಈ ಜಗತ್ತೇ ಇರ್ತಾನೆ ಇರಮೋ ಜೋಗುರಿ ಅಂತ ಹೇಳಿ ಹಲವಾರು ಸಿದ್ಧಿಗಳನ್ನ ಕಟ್ಟಿ ಹಾಕಿ ಕಷ್ಟಗಳನ್ನು ಪಟ್ಟು ಈ ಸಿದ್ಧಿಗಳನ್ನು ಬೆಳೆಸಿ ಬಿಟ್ಟಂತ ಇಬ್ರು ದಂಪತಿಗಳಿಗೆ ಪಾದಕ ಹಣಿ ಹಚ್ಚಿ ನಮಸ್ಕಾರ ಮಾಡಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ಜೈ ವಿಶ್ವರತ್ನ ಮಹಾರಾಜ್ಗೆ ಜೈ.